ಇನ್ನು ಯಲಹಂಕ ಸುತ್ತಮುತ್ತ ಮಾಂಸ ಮಾರಾಟ ಬಂದ್ ಆಗಿದೆ. ಟಿವಿ9 ವರದಿ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಿನ್ನೆವರೆಗೂ ಕೂಡ ಮಾಂಸ ಮಾರಾಟವನ್ನ ಮಾಡ್ತಾ ಇದ್ರು ವ್ಯಾಪಾರಿಗಳು. ಪಾಲಿಕೆ ಆದೇಶ ಕೊಟ್ಟಿತ್ತು ಏರ್ ಶೋ ಹಿನ್ನೆಲೆಯಲ್ಲಿ, ಆದರೂ ಕೂಡ ಮಾಂಸ ಮಾರಾಟ ನಡೀತಾ ಇತ್ತು. ನಿಯಮ ಉಲ್ಲಂಘಿಸಿ ಮಾಂಸ ಮಾರಾಟ ಆಗ್ತಾ ಇರೋದ್ರ ಬಗ್ಗೆ ಟಿವಿ9 ವರದಿಯನ್ನ ಮಾಡಿತ್ತು. ಟಿವಿ9ನ ವರದಿ ಬೆನ್ನಲ್ಲೇ ಎಲ್ಲ ಮಾಂಸದ ಅಂಗಡಿಗಳು ಬಂದ್ ಆಗಿದೆ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಯಲಹಂಕ ಏರ್ ಶೋ ಹಿನ್ನೆಲೆಯಲ್ಲಿ ಯಲಹಂಕ ಸುತ್ತಮುತ್ತ 13 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾಂಸ ಮಾರಾಟವನ್ನು ನಿಷೇಧಿಸಿ ಬಿಬಿಎಂಪಿ ಆದೇಶವನ್ನು ಹೊರಡಿಸಿತ್ತು. ಈ ಆದೇಶ ಈಗಾಗಲೇ ಜನವರಿ 23ರಿಂದನೇ ಜಾರಿಯಾಗಬೇಕಾಗಿತ್ತು, ಆದರೆ ಇನ್ನೂ ಕೂಡ ಜಾರಿಯಾಗಿರಲಿಲ್ಲ. ಈ ಬಗ್ಗೆ ಟಿವಿ9 ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಆ ಒಂದು ಅಂಗಡಿ ಮುಂಗಟ್ಟುಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿರುವಂಥದ್ದು. ನಾನೀಗ ಯಲಹಂಕದ ಏರ್ ಬೇಸ್ ಪಕ್ಕದಲ್ಲೇ ಇರುವಂಥ ಹುಣಸೆಮಾರನಹಳ್ಳಿ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಇರ್ತಂಥ ಚಿಕನ್ ಹಾಗೆ ಮಟನ್ ಸ್ಟಾಲ್ಗಳೇನಿತ್ತು ಇದನ್ನ ಬಿಬಿಎಂಪಿ ಅಧಿಕಾರಿಗಳು ಈಗ ಕಂಪ್ಲೀಟ್ ಆಗಿ ಬಂದ್ ಮಾಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ನಿನ್ನೆ ಅಷ್ಟೇ ಟಿವಿ9 ಈ ಬಗ್ಗೆ ವರದಿಯನ್ನ ಬಿತ್ತರ ಮಾಡಿತ್ತು. ಜೊತೆಗೆ ಈ ಒಂದು ಚಿಕನ್ ಮತ್ತೆ ಮಟನ್ ಅಂಗಡಿಗಳ ಒಂದು ವ್ಯಾಪಾರದಿಂದಾಗಿ ಪಕ್ಷಿಗಳ ಒಂದು ಹಾರಾಟ ಕೂಡ ಹೆಚ್ಚಾಗುತ್ತೆ, ಜೊತೆಗೆ ಏರ್ ಶೋಗೆ ಎಫೆಕ್ಟ್ ಕೂಡ ಆಗುತ್ತೆ ಅನ್ನೋ ಬಗ್ಗೆ ಟಿವಿ9 ಅಧಿಕಾರಿಗಳ ಕಣ್ತೆರೆಸುವ ಕೆಲಸವನ್ನ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಇಲ್ಲಿದ್ದಂತಹ ಚಿಕನ್ ಹಾಗೆ ಮಟನ್ ಅಂಗಡಿಗಳನ್ನ ಕಂಪ್ಲೀಟ್ ಆಗಿ ತೆರವು ಮಾಡಿಸುವ ಕೆಲಸವನ್ನ ಪಾಲಿಕೆ ಮಾಡಿದೆ. ಸದ್ಯ ಗಮನಿಸ್ತಾ ಇದ್ದೀರಾ, ಈ ಒಂದು ಕೇಸ್ನಲ್ಲಿ ಇದ್ದಂತಹ ಅಂದ್ರೆ ಈ ಒಂದು ಬಾಕ್ಸ್ ನಲ್ಲಿ ಇಟ್ಟಿದ್ದಂತಹ ಕೋಳಿಗಳನ್ನ ಕಂಪ್ಲೀಟ್ ಆಗಿ ಖಾಲಿ ಮಾಡಿದ್ದಾರೆ. ಜೊತೆಗೆ ಅಕ್ಕಪಕ್ಕದಲ್ಲಿ ಇದ್ದಂತಹ ಚಿಕನ್ ಹಾಗೆ ಮಾಂಸದ ಅಂಗಡಿಗಳನ್ನ ಕಂಪ್ಲೀಟ್ ಆಗಿ ಮುಚ್ಚಿರುವಂತದ್ದು. ಅಂದ್ರೆ ನಿನ್ನೆಯ ತನಕ ಏನು ವ್ಯಾಪಾರವನ್ನ ಮಾಡ್ತಾ ಇದ್ರು, ಜೊತೆಗೆ ಒಂದು ಆದೇಶ ನೀಡಿದ್ರು ಕೂಡ ಆದೇಶವನ್ನು ಉಲ್ಲಂಘನೆ ಮಾಡಿ ವ್ಯಾಪಾರವನ್ನ ಮಾಡ್ತಾ ಇದ್ರು. ಆದ್ರೆ ಟಿವಿ9 ವರದಿಯ ಬಳಿಕ ಪಾಲಿಕೆ ಅಧಿಕಾರಿಗಳು ಕೊನೆಗೂ ಎಚ್ಚೆತ್ತುಕೊಂಡಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಏರ್ ಶೋ ಏನು ಫೆಬ್ರವರಿ 10ನೇ ತಾರೀಕಿಂದ ಆರಂಭ ಆಗ್ತದೆ. ಈ ಒಂದು ಏರ್ ಶೋಗೆ ಯಾವುದೇ ರೀತಿಯ ವಿಘ್ನ ಬಾರದ ರೀತಿಯಲ್ಲಿ ಒಂದು ಎಚ್ಚರಿಕೆಯನ್ನ ಈಗ ಪಾಲಿಕೆ ವಹಿಸೋದಕ್ಕೆ ಮುಂದಾಗಿದೆ. ಜೊತೆಗೆ ಇಲ್ಲಿ ಒಂದು ನಿಯಮವನ್ನು ಉಲ್ಲಂಘಿಸಿ ವ್ಯಾಪಾರವನ್ನ ಮಾಡ್ತಿದ್ದವರಿಗೆ ಕಡಿವಾಣ ಹಾಕುವ ಕೆಲಸವನ್ನು ಕೂಡ ಪಾಲಿಕೆ ಮಾಡಿದೆ. ಜೊತೆಗೆ ಟಿವಿ9 ಈ ಒಂದು ಕಾರ್ಯದಿಂದಾಗಿ ಸದ್ಯ ಸುತ್ತಮುತ್ತಲ ಒಂದು ಜನಗಳಿಗೆ ಜೊತೆಗೆ ಏರ್ ಶೋಗೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.